ಹಾಯ್ ಎವ್ರಿವಾನ್. ಇವತ್ತು ನಾನು ನಿಮಗೆ ಹೆಸರುಬೇಳೆ ಕೋಸಂಬರಿನ ಹೆಂಗೆ ಮಾಡೋದಂತ ಹೇಳ್ತೀನಿ. ಹೆಸರು ಕಾಳನ್ನು ನೆನೆಸಿಟ್ಕೋಬೇಕಾಗ್ತೈತಿ. ಫಸ್ಟ್ 1-2-3 ತಾಸು ನೆನೆದ್ರೆ ಸಾಕು, ಹೆಸರು ಕಾಳು ಜಲ್ದಿ ನೆನೈತೈತಿ. ಸೊ ಹೆಸರು ಕಾಳೆಲ್ಲ ಒಂದು ಬೌಲ್ ಒಳಗೆ ತಗೊಳಕತ್ತೆ ನಾನು. ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ಒಂಚೂರು ಸಾಲ್ಟ್ ಹಾಕಿದೆನು. ಆಮೇಲೆ ಜಿಂಜರ್ ಪೇಸ್ಟ್ ಹಾಕಿದೆನು. ಜಿಂಜರ್ ಹಾಕಿದ್ರಲ್ಲ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ. ಅದಾದ ಕೂಡಲೇ ನಾನು ಒಗ್ಗರಣೆ ಹಾಕಿದ್ನಿ. ಅದ್ರೊಳಗೆ ಸಾಸಿವೆ, ಜೀರಿಗೆ, ಹಿಂಗೆ ಮತ್ತು ಕರಿಬೇವು ಅಷ್ಟೆ. ಅದ್ರದ್ದು ಒಗ್ಗರಣೆ ಎಲ್ಲ ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಈ ಒಗ್ಗರಣೆ ಇಲ್ಲನ ಅದ್ರದ್ದು ಟೇಸ್ಟ್ ಎನ್ಹಾನ್ಸ್ ಆಗ್ತೈತೆ ಅನ್ನಿಸ್ತೈತಿ ನನಗೆ. ಕರಿಬೇವು ಅಂತೂ ಭಾಳ ಲೈಕ್ ಆಗ್ತೈತಿ. ಕರಿಬೇವದ ಒಗ್ಗರಣೆ ಅಂತಂದ್ರಲ್ಲ, ಅದು ಫುಲ್ ಡಿಶ್ದ ಚೇಂಜ್ ಮಾಡಿಬಿಡ್ತೈತಿ. ಆಮೇಲೆ ಅದನ್ನೆಲ್ಲ ನಾನು ಬೈ ಹ್ಯಾಂಡ್ ಎಲ್ಲ ಮಿಕ್ಸ್ ಮಾಡ್ಕೊತೇನು. ಆಮೇಲೆಲ್ಲ ಸೌತೆಕಾಯಿ, ಆಮೇಲೆ ಟೊಮೆಟೊ ನಾವೇನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ಲ, ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೇನು. ಫಸ್ಟ್ ಅದನ್ನೆಲ್ಲ ಯಾಕೆ ಹಾಕ್ಕೊಬೇಕಂತಂದ್ರಲ್ಲ, ಹೆಸರು ಕಾಳು ಜೊತೆ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದಲ್ಲ, ಆ ಥರದ ಟೇಸ್ಟ್ ಅಷ್ಟು ಚಲೋ ಬರ್ತೈತೆ ಅಂತ ಅನಿಸ್ತೈತೆ ನನಗೆ. ಆಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಂಡಗೆ ಅಂತ ಹೇಳಿ ನಾನು ಎಣ್ಣೆ ಇಟ್ಕೊಂಡಿದ್ದು ಕೊಬ್ಬರಿ ತುರಿ. ಆಮೇಲೆ ಇದ್ರೊಳಗೆ ಇನ್ನೊಂದು ಎನ್ಹಾನ್ಸರ್ ಅಂತಂದ್ರೆ ಲೆಮನ್. ಇದೇನೈತಲ್ಲ, ನಾವು ಲಿಂಬುದು ಹುಳಿ ಹಾಕಿದ ಕೂಡಲೆಲ್ಲ ಅದರದ್ದು ಟೇಸ್ಟ್ ಒಂಥರ ಟ್ವಿಸ್ಟ್ ಆಗಿಬಿಡ್ತೈತಿ. ಆಮೇಲೆ ಎಂಡಿಗೆ ನಾ ಹಾಕ್ತಿರೋದು ಕೊಬ್ಬರಿ ತುರಿ. ಗೇಮ್ ಚೇಂಜರ್ ಅನ್ನಿಸ್ತೈತಿ. ಕೊಬ್ಬರಿ ತುರಿ ಹಾಕಿದ ಕೂಡಲೇ ಆಗಲೇ ಹಾಕಿದ ಒಗ್ಗರಣೆ, ಆಮೇಲೆ ಲೆಮನ್ ಏನಿತ್ತಲ್ಲ ಅದನ್ನೇ ಏನಂತಾರೆ ಫುಲ್ ಪ್ಲಾನ ಚೇಂಜ್ ಮಾಡಿಬಿಡ್ತೈತಿ. ಮತ್ತು ಅದ್ರದ್ದು ಟೇಸ್ಟೇ ಟ್ವಿಸ್ಟ್ ಆಗಿಬಿಡ್ತೈತೆ ಅನ್ನಿಸ್ತೈತೆ ನನಗೆ. ನಾವು ರಾಮಗೆ ನೈವೇದ್ಯ ಮಾಡ್ತೇವೆ. ರಾಮನವಮಿ ದಿವಸ ರಾಮಗೆ ನೈವೇದ್ಯ ತೋರಿಸ್ತಾರೆ ಇದು ಕೋಸಂಬರಿ ಹೆಸರು ಬೇಳೆದ. ಮತ್ತು ಹೆಸರು ಬೇಳೆ ಏನೈತಲ್ಲ, ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ. ಇದ್ರೊಳಗೆ ಚರ್ಮದ ಆರೋಗ್ಯ, ಕೂದಲಿನ ಬೆಳವಣಿಗೆಗೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸೋಕೆ ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ಇದು ಪ್ರೋಟೀನ್, ಫೈಬರ್, ಖನಿಜಗಳು ಇರ್ತಾವೆ. ಆಮೇಲೆ ಹೃದಯದ ಆರೋಗ್ಯ ಸುಧಾರಿಸೋಕೆ ಇದ್ರೊಳಗೆ ರಕ್ತದೊತ್ತಡವನ್ನು ಸಹ ನೀವು ನಿಯಂತ್ರಿಸಬಹುದು. ಇದು ಸ್ಕಿನ್ನಕ್ಕೂ ಭಾಳ ಚಲೋ ಮತ್ತು ಹೇರಿಗೂ ಭಾಳ ಚಲೋ. ಆಮೇಲೆ ಇದ್ರೊಳಗೆ ಕಿಣ್ವ, ನಾರಿನಾಂಶ ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಇದು ಭಾಳ ಚಲೋ ಹೆಸರುಬೇಳೆ ಒಳಗೆ ಫ್ಲಾವೋನಾಯ್ಡ್ಸ್ ಮತ್ತು ವಿಟಾಮಿನ್ ಬಿ ಇರ್ತೈತಿ. ಇದು ಹಾರ್ಟಿಗೆ ಭಾಳ ಚಲೋ. ಮತ್ತು ಕೊಲೆಸ್ಟ್ರಾಲನ್ನು ಸಹಿತ ಏನು ಮಾಡ್ತೈತಿ, ಇದು ಕಂಟ್ರೋಲ್ ಮಾಡ್ತೈತಿ. ಮತ್ತು ಇದನ್ನು ರಕ್ತಹೀನತೆ ಇರೋರು ಸಹ ಉಪಯೋಗಿಸ್ಬೇಕು. ಯಾಕಂದ್ರೆ ಇದ್ರೊಳಗೆ ಕಬ್ಬಿನಾಂಶ ಬಹಳ ಜಾಸ್ತಿ ಐತಿ. ಆದ್ರಲ್ಲ ಕಡಿಮೆ ರಕ್ತದೊತ್ತಡ ಯಾರು ಇರ್ತೈತಲ್ಲ, ಅವರು ಸ್ವಲ್ಪ ಇದನ್ನು ಕಡಿಮೆ ಸೇವನೆ ಮಾಡ್ಬೇಕು. ಹೆಚ್ಚಿಗೆ ಯಾರು ಇರ್ತೈತಲ್ಲ ಅವ್ರು ಇದನ್ನು ತಿಂದ್ರೆ ಕಡಿಮೆ ಆಗ್ತೈತಿ. ಆದರೆ ಕಡಿಮೆ ಇದ್ದವ್ರು ತಿನ್ನಬಾರ್ದು ಅಷ್ಟೆ. ಈಗ ಕೋಸಂಬರಿ ರೆಡಿ ಆಯಿತು. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.